ಪುಡಿ ಇಡ್ಲಿ ಸರ್. ಎಷ್ಟಿದು? ಅದು 40 ರುಪೀಸ್ ಸರ್. ಓಕೆ, ಇಲ್ಲೇನ ಕಾಂಬೋ ಇದ್ದಂಗಿದೆ. ಇದು 99 ರುಪೀಸ್ ಕಾಂಬೋ. 99 ವಿತ್ ಕಾಫಿ ಫ್ರೀ ಕೊಡ್ತೀವಿ ಸರ್. 99 ರುಪೀಸ್. ಒಂದು ಮಸಾಲೆ ದೋಸೆ ಇದೆ, ಇಡ್ಲಿ ಇದೆ, ವಡೆ ಇದೆ, ರೈಸ್ ಬಾತು, ಕೇಸರಿ ಬಾತ್ ಇದೆ. ಇದು 80 ರುಪೀಸ್ ಇದೆ. 80 ರುಪೀಸ್ ಕಾಂಬೋ. ಇದು ಕಾಫಿ ಬರಲ್ಲ ಸರ್. ಕಾಫಿ ಬರಲ್ಲ, ಇದು ಸೇಮ್ ಇದೆ. ಕಾಫಿ ರೈಸ್ ಐಟಮ್ ಬರಲ್ಲ. ಇದಕ್ಕೆ ಖಾರ ಬಾತ್ ಬರುತ್ತೆ. ಖಾರ ಬಾತ್ ಬರಲ್ಲ, ರೈಸ್ ಐಟಮ್ ಬರುತ್ತೆ. ಮತ್ತೆ ಕಾಫಿ ಎಕ್ಸ್ಟ್ರಾ ಅಡಿಷನಲ್ ಫ್ರೀ ಬರುತ್ತೆ. ಇಷ್ಟು 199 ರುಪೀಸ್ಗೆ ಇಷ್ಟು ಕೊಡ್ತಾರೆ. ಜೊತೆಗೆ ರಾಗಿ ಅಂಬ್ಲಿ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ. ಬಂಧುಗಳೇ, ನಾನು ರಾಜಾಜಿನಗರ್ ವೆಸ್ಟ್ ಆಫ್ ಕಾರ್ಡ್ ರೋಡು ಮೆಟ್ರೋ ಬರುತ್ತೆ. ಮೆಟ್ರೋ ಎ ಎಂಟ್ರೆನ್ಸ್ ಇದೆ, ನೀವು ನೋಡ್ಬೋದು. ಪಡ್ಡು ಪಾಯಿಂಟ್ ಅಂತ ಇದೆ. ಪಡ್ಡು ಪಾಯಿಂಟ್ ಪಕ್ಕನೇ, ಮೆಟ್ರೋ ಸ್ಟೇಷನ್ ಪಕ್ಕನೇ ಅಲಂಕಾರ್ ಹೋಟೆಲ್ ಅಂತ ಹೊಸದಾಗಿ ಪ್ರಾರಂಭವಾಗಿದೆ. ಕೇವಲ ಪ್ರಾರಂಭವಾಗಿ 1 ತಿಂಗಳಾಗಿದೆ. ಇಲ್ಲಿ ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಊಟ ಸಿಗುತ್ತೆ. ಅಂದರೆ ರೊಟ್ಟಿ ಊಟ ಜೊತೆಗೆ ಚಪಾತಿನೂ ಕೊಡ್ತಾರೆ ನಿಮಗೆ ಆಲ್ಟರ್ನೇಟಿವ್ ಆಗಿ. ಅಂದರೆ ಎರಡೂ ಕೊಡ್ತಾರೆ, ಚಪಾತಿ ಮತ್ತು ರೊಟ್ಟು. ಅದೇ ರೀತಿಯಾಗಿ ನಿಮಗೆ ಹೋಳಿಗೆ ಊಟ ಸಿಗುತ್ತೆ. ಹೋಳಿಗೆ ಊಟ 249 ಆಗುತ್ತೆ. ರೊಟ್ಟಿ ಊಟ 199 ಆಗುತ್ತೆ. ಹೋಳಿಗೆ ಊಟಕ್ಕೆ 2 ಹೋಳಿಗೆ ಕೊಡ್ತಾರೆ, ಮತ್ತು ಇನ್ನು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಆಗಿರುತ್ತೆ. ನೋಡಿ, ಇಲ್ಲೇ ಎಂಟ್ರೆನ್ಸ್ ಇದು ಅಲಂಕಾರ್ ಹೋಟೆಲ್ ಅಂತೇಳಿ. ಇಲ್ಲೆಲ್ಲ ಮೆನ್ಯೂ ಹಾಕಿದ್ದಾರೆ. ನೀವು ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ತಿಂಡಿಗಳು ಸಿಗುತ್ತೆ. ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಊಟ ಕೊಡೋದಿಲ್ಲ. ಗ್ರೌಂಡ್ ಫ್ಲೋರಲ್ಲಿ ತಿಂಡಿಗಳು ಮಾತ್ರ, ಕಾಫಿ ಕುಡಿಬೋದು, ತಿಂಡಿ ಮತ್ತು ಜ್ಯೂಸ್ಗಳೆಲ್ಲ ಸಿಗುತ್ತೆ. ಸೆಕೆಂಡ್ ಫ್ಲೋರಿಗೆ ಬಂದರೆ ಅಲ್ಲಿ ನಿಮಗೆ ಊಟ ಸಿಗುತ್ತೆ. ಅಂದರೆ ರೊಟ್ಟಿ ಊಟ ಸಿಗುತ್ತೆ, ಅದೇ ರೀತಿ ಹೋಳಿಗೆ ರೊಟ್ಟಿ ಊಟ ಸಿಗುತ್ತೆ. ಹೇಳಿದ್ನಲ್ಲ, ರೊಟ್ಟಿ ಊಟ ಅಂತಂದರೆ ಉತ್ತರ ಕರ್ನಾಟಕ ಶೈಲಿಯ ಊಟ. ಅದು ಬೆಂಗಳೂರು ಟಚ್ ಕೊಡಬೇಕಂತೇಳಿ ರೊಟ್ಟಿ ಜೊತೆಗೆ ಚಪಾತಿನೂ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲೇನಪ್ಪ ಅಂತಂದರೆ ಸ್ಪೆಷಲ್ ಒಂದು, ಅಲ್ಲೇ ರೊಟ್ಟಿ ಮಾಡಿ ಅಲ್ಲೇ ನಿಮಗೆ ಬಡಿಸ್ತಾ ಇರ್ತಾರೆ ರೊಟ್ಟಿ ಊಟಕ್ಕೆ. ರೊಟ್ಟಿನೂ ಅಷ್ಟೇ, ಚಪಾತಿನೂ ಅಷ್ಟೇ, ಅಲ್ಲೇ ತಡ್ತಾ ಇರ್ತಾರೆ, ಅಲ್ಲೇ ಮಾಡ್ತಾ ಇರ್ತಾರೆ. ನಿಮಗೆ ಊಟಕ್ಕೆ ಅಲ್ಲೇ ಬಿಸಿ ಬಿಸಿ ಬಿಸಿಯಾಗಿ ಬರ್ತಾ ಇರುತ್ತೆ. ಅನ್ಲಿಮಿಟೆಡ್ ರೊಟ್ಟಿ ಊಟ, ಅನ್ಲಿಮಿಟೆಡ್ ಹೋಳಿಗೆ ಊಟ ಎರಡೂ ಕೂಡ ಮಧ್ಯಾಹ್ನ ಮತ್ತು ರಾತ್ರಿ ಎರಡೂ ಇರುತ್ತೆ. ಈ ಹೊಸ ಹೋಟೆಲ್ ಬಗ್ಗೆ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ, ಬನ್ನಿ. ಇದೇನು ವೆಲ್ಕಮ್ ಡ್ರಿಂಕ್ಸಾ? ಏನಿದು, ರಾಗಿ ಅಂಬ್ಲಿ ಕೊಡ್ತೀರಾ? ರಾಗಿ ಅಂಬ್ಲಿ, ಓಕೆ. ನೋಡಿ, ವೆಲ್ಕಮ್ ಡ್ರಿಂಕ್ಸ್ ಆಗಿ ರಾಗಿ ಅಂಬ್ಲಿ ಕೊಡ್ತಾರೆ ಫಸ್ಟಿಗೆ. ಇಲ್ಲಿ ನೋಡಿ, ಅಲಂಕಾರ ಇದರಲ್ಲಿ ಬಾಳೆ ಎಲೆ ಅನ್ಲಿಮಿಟೆಡ್ ಊಟಕ್ಕೆ ನಿಮಗೆ 199 ರುಪೀಸ್ ಆಗುತ್ತೆ. ಟ್ಯಾಕ್ಸ್ ಎಲ್ಲ ಸೇರಿ 199 ರುಪೀಸ್. ಹೋಳಿಗೆ ಬೇಕು ಅಂತಂದರೆ 249 ರುಪೀಸ್ ಆಗುತ್ತೆ. ನಾನು ಹೋಳಿಗೆ ತೊಗೊಂಡಿಲ್ಲ, ರೊಟ್ಟಿ ಊಟ ತೊಗೊಂಡಿದ್ದೀನಿ. ಅನ್ಲಿಮಿಟೆಡ್ 199 ರುಪೀಸ್ ಆಗುತ್ತೆ. ಹೋಳಿಗೆ ಊಟ 249 2 ಹೋಳಿಗೆ ಕೊಡ್ತಾರೆ. ಇನ್ನು ಮಿಕ್ಕಿದ್ದೆಲ್ಲ ಏನು ರೊಟ್ಟಿ ಊಟದಲ್ಲಿ ಏನು ಸಿಗುತ್ತೋ ಆ ರೀತಿಯಾಗಿ ಅನ್ಲಿಮಿಟೆಡ್ ಎಲ್ಲ ಸಿಗುತ್ತೆ. ಚಟ್ನಿ ಅಲ್ಲ ಇದು, ಕೆಂಪು ಚಟ್ನಿ, ಉಪ್ಪಿನಕಾಯಿ, ಕೆಂಪು ಚಟ್ನಿ. ಇದು ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿನಾ? ಶೇಂಗಾ ಚಟ್ನಿ ಪುಡಿ. ಇದೇನು ಸಲಾಡ್? ಸಲಾಡ್ ನೋಡಿ, ಸಲಾಡ್. ಇದು ಎಣಗಾಯಿ, ರೊಟ್ಟಿಗೆ ಎಣಗಾಯಿ, ಬದನೆಕಾಯಿದು. ಇದು ಕಾಳು ಪಲ್ಯ, ಹೆಸರು ಕಾಳದಲ್ಲ ಇದು. ಜುಣ್ಕ ಇದು ಜುಣ್ಕ. ನೋಡಿ, 2 ಜುಣ್ಕ ಕೊಡ್ತಾರೆ. ರೊಟ್ಟಿ, ಚಪಾತಿನೂ ಇದೆಯಾ? ಇದು ಚಪಾತಿ. ಹಾಂ, ಇದು ರೊಟ್ಟಿನಮ್ಮ, ಜೋಳದ ರೊಟ್ಟಿ, ಚಪಾತಿ ಎಲ್ಲ ಅನ್ಲಿಮಿಟೆಡ್ ಅಲ್ಲ, ಎಷ್ಟು ಬೇಕಾದ್ರೂ ಆಗ್ತದೆ. ಎಲ್ಲ ಬಿಸಿ ಇವಾಗ ಮಾಡ್ತಾ ಇದ್ದಾರೆ, ನೋಡಿದೆ. ಹಾಂ, ಪಾಯಸ ನಮ್ಮ ಇದು. ಇದು ಪಾಯಸ. ಹಾಂ, ಮೊಸರು, ಚಟ್ನಿ ಪುಡಿ, ಶೇಂಗಾ ಚಟ್ನಿ ಪುಡಿಗೆ ಮೊಸರು. ಏನಮ್ಮ ಚಪಾತಿ ಮತ್ತೆ ಇಡ್ತಾ ಇದ್ದೀರಾ? 4 ಅನ್ಲಿಮಿಟೆಡ್ ಬೇಡಮ್ಮ, ಅಷ್ಟು ಬೇಡ, ಇನ್ನೊಂದು ಹಾಕಿ ನೋಡೋಣ. 3 ಇರಲಿ. ಇಲ್ಲ 3 ಇರಲಿ, ಬೇಕಾದ್ರೆ ಹಾಕ್ಸ್ಕೊತೀನಿ. 3 ಇರಲಿ, ಬೇಕಿದ್ರೆ ಹಾಕ್ಸ್ಕೊತೀನಿ. ನೋಡಿ, ಚಪಾತಿನೂ ರೊಟ್ಟಿನೂ ಅನ್ಲಿಮಿಟೆಡ್ ಆಗಿದೆ. ಅದು ಚಪಾತಿ, ಇದು ರೊಟ್ಟಿ. ಹಾಂ, ಬೆಣ್ಣೆ, ಇದು ಬೆಣ್ಣೆ. ಇದಿಷ್ಟು 199 ರುಪೀಸ್ಗೆ ಇಷ್ಟು ಕೊಡ್ತಾರೆ, ತೋರಿಸ್ತಾ ಇದ್ದೀನಿ. ಜೊತೆಗೆ ರಾಗಿ ಅಂಬ್ಲಿ ವೆಲ್ಕಮ್ ಡ್ರಿಂಕ್ಸ್ ಕೊಡ್ತಾರೆ. ಪಾಯಸ ಕೂಡ ಇದೆ, ಎಣಗಾಯಿ, ಕಾಳು ಪಲ್ಯ ಕೂಡ ಇದೆ, ಜುಣ್ಕ ಇದೆ. ಇಲ್ಲಿ ರೊಟ್ಟಿ ಇದೆ, ರೊಟ್ಟಿಗೆ ಬೆಣ್ಣೆ ಹಾಕಿದ್ದಾರೆ. ಚಪಾತಿ ಇದೆ, ಚಪಾತಿನೂ ರೊಟ್ಟಿನೂ ಬಿಸಿ ಬಿಸಿದಲ್ಲಿ ಮಾಡ್ತಾ ಇರ್ತಾರೆ. ನಿಮಗೆ ಎಷ್ಟು ಬೇಕಾದರೂ ಹಾಕ್ತಾರೆ. ನನಗೆ 4 ಹಾಕಕ್ಕೆ ಬಂದರು, ನಾನು ಸಾಕು 1 ರೊಟ್ಟಿ 2 ಚಪಾತಿ ಹಾಕಿ ಹಾಕ್ಸ್ಕೊಂಡಿದ್ದೀನಿ. ಬನ್ನಿ. ನಿಮ್ಮಲ್ಲಿ ಏನಾಗುತ್ತೆ, ರೈಸ್ ಬರುತ್ತೆ, ಸಾಂಬಾರು ಬರುತ್ತೆ, ರಸಮ್ಮು, ಮೊಸರು ಬರುತ್ತೆ. ನೋಡಿ, ಇದು ರಾಗಿ ಅಂಬ್ಲಿ ಕೊಡ್ತಾರೆ ವೆಲ್ಕಮ್ ಡ್ರಿಂಕ್ಸ್ ಆಗಿ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ನೋಡಿ, ಭಾಳ ಟೇಸ್ಟ್ ಆಗಿದೆ, ಸಖತ್ತಾಗಿದೆ. ವೆಲ್ಕಮ್ ಡ್ರಿಂಕ್ಸ್ ಒಂಥರ ಡಿಫ್ರೆಂಟ್ ಆಗಿದೆ. ಅಂಬ್ಲಿ ಚೆನ್ನಾಗಿದೆ, ಸೂಪರ್ ಆಗಿದೆ, ಹುಳಿ ಆಗಿ. ಪಾಯಸ ಕೂಡ ಇದೆ ಇಲ್ಲಿ ಇದೆ. ಇದು ರೊಟ್ಟಿಗೆ ಬೆಣ್ಣೆ ಹಾಕೊಂಬೋಣ. ಸಿಕ್ಕಾಬಟ್ಟೆ ಹಾಕಿದ್ದಾರೆ. ಸಾಕು ಬೆಣ್ಣೆ. ನೋಡಿ, ಜೋಳದ ರೊಟ್ಟಿಗೆ ಮೇನ್ಲಿ ನಿಮಗೆ ಎಣಗಾಯಿ
ಎಣಗಾಯಿ ಪಲ್ಯ. ಎಣಗಾಯಿ ಟೇಸ್ಟ್ ಆಗಿದೆ ಎಣಗಾಯಿ ಸಗದಾಗಿದೆ. ಅದೇ ರೀತಿಗೆ ಕಾಳು ಪಲ್ಯ ನೋಡ್ಬೋಣ. ಹೆಸರು ಕಾಳದ್ದು. ಹೆಸರು ಕಾಳು ಚೆನ್ನಾಗಿದೆ, ಟೇಸ್ಟ್ ಆಗಿದೆ. ಅದ್ರ ಜೊತೆಗೆ ನೀವು ಚಟ್ನಿ ಪುಡಿ ಇರುತ್ತೆ, ಮೊಸರು ಜೊತೆಗೆ ಚಟ್ನಿ ಪುಡಿ ಹಾಕೊಂಡು ತಿನ್ಬೋದು. ಚಪಾತಿ ನೋಡ್ಬೋಣ. ಇಷ್ಟೊಂದು ಬೆಣ್ಣೆ ಕೊಟ್ಟಿರ್ತಾರಲ್ಲ, ಏನು ಮಾಡೋದು, ಎಲ್ಲದಕ್ಕೂ ಹಚ್ಕೋಬೇಕು. ಚಪಾತಿ ಬಿಸಿ ಬಿಸಿ ತಡ್ತಾ ಇರ್ತಾರೆ, ಮಾಡ್ಕೊಡ್ತಿರ್ತಾರೆ ಚಪಾತಿ ಮತ್ತು ರೊಟ್ಟಿನ. ಬಿಡಿ ಎಣಗಾಯಿ. ಸಲಾಡ್ ಇರುತ್ತೆ ನೋಡಿ, ಬೀಟ್ರೋಟು, ಸೌತೆಕಾಯಿ, ಈರುಳ್ಳಿ, ಸೊಪ್ಪು ಎಲ್ಲ ಹಾಕಿದ್ದಾರೆ. ಮೂಲಂಗಿ ಕೂಡ ಹಾಕಿದ್ದಾರೆ. ಅದ್ರ ಜೊತೆಗೆ ಜುಣಕ ಇರುತ್ತೆ. ಈ ಜುಣಕ ಟೇಸ್ಟ್ ಮಾಡ್ಬೋಣ. ಜುಣಕ ಇದೆ, ಜುಣಕ ಕೂಡ ಚೆನ್ನಾಗಿ ಟೇಸ್ಟ್ ಮಾಡೋಣ. ಜುಣಕ ಟೇಸ್ಟ್ ಆಗಿದೆ, ಸ್ಮೂತ್ ಆಗಿದೆ ನೋಡಿ, ಸ್ಮೂತ್ ಆಗಿದೆ, ಟೇಸ್ಟ್ ಆಗಿದೆ. ಸಾಕು ಸಾಕು ಸಾಕು. ಇದೊಂದು ಸ್ವಲ್ಪ ಹೆಸರು ಕಾಳು ಮೆಣಸು. ಎಣಗಾಯಿ ನೋಡಿ, ಇದು ತಿಂಡಿ. ಸಾಕು. ಸ್ವಲ್ಪ ಚಟ್ನಿ ಪುಡಿ ಇದೆಯಾ? ಇಲ್ಲ ಸಲಾಡ್ ಹಾಕ್ಬಿಡಿ. ಸಲಾಡ್ 190 ನನಗೆ ಎಷ್ಟು ಬೇಕಾದರೂ ಹಾಕ್ತೇನೆ ನೋಡಿ. ಎಣಗಾಯಿ, ಜೋಳದ ರೊಟ್ಟಿ ಊಟ ಮಾಡ್ತಾ ಇದ್ರೆ ಅನ್ಲಿಮಿಟೆಡ್ 199 ರುಪೀಸಿಗೆ ಎಷ್ಟು ಏನು ಬೇಕಾದ್ರೂ ಹಾಕ್ಸ್ಕೊಳ್ಳಿ. ಚಪಾತಿನಾರು ಹಾಕ್ಸ್ಕೊಳ್ಳಿ, ಜೋಳದ ರೊಟ್ಟಿನ ಹಾಕ್ಸ್ಕೊಳ್ಳಿ, ಏನು ಬೇಕಾದ್ರೂ ಹಾಕ್ಸ್ಕೊಳ್ಳಿ. ಅನ್ಲಿಮಿಟೆಡ್. ಇದ್ರ ಜೊತೆಗೆ ಅನ್ನ, ಸಾಂಬಾರು, ಚಪಾತಿ, ಒಂದು ರೊಟ್ಟಿ ಆಯ್ತು ಮಾಡ್ಕೊಂಡು ಒಂದು ತಿನ್ಬೋಣ. ಚೆನ್ನಾಗಿದೆ, ಒಳ್ಳೆ ಟೇಸ್ಟ್ ಇದೆ. ಬೇಡ ಸಾಕು ಸಾಕು ಸಾಕು, ಬೇಡ ಸಾಕು ಸಾಕು. ನೋಡ್ತೀನಿ, ಬೇಕಿದ್ರೆ ಹಾಕ್ಸ್ಕೊತೀನಿ ನೋಡಿ. ಜೋಳದ ರೊಟ್ಟಿ ಎಷ್ಟು ಬೇಕಾದ್ರೂ ಹಾಕ್ತಿರ್ತಾರೆ ಕೇಳಿದ್ರೆ. 2 ಚಪಾತಿ, 1 ಜೋಳದ ರೊಟ್ಟಿ. ಇದು 2ನೇ ಜೋಳದ ರೊಟ್ಟಿ. ಇದು ಚಪಾತಿ ಕೂಡ ಇದೆ, ಇನ್ನೊಂದು ಹಾಕ್ಸ್ಕೊಂಡೆ. ಟೇಸ್ಟ್ ಇದೆ ಚೆನ್ನಾಗಿ, ಅದಕ್ಕೆ ಇನ್ನೊಂದು ಹಾಕ್ಸ್ಕೊತಾ ಇದ್ದೀನಿ. ಅನ್ಲಿಮಿಟೆಡ್ ಇದೆ, 119 ರುಪೀಸ್. ಅದ್ರ ಜೊತೆಗೆ ಎಣಗಾಯಿ ಮಾತ್ರ ಒಳ್ಳೆ ಟೇಸ್ಟ್ ಆಗಿದೆ. ಎಣಗಾಯಿ ನಿಮಗೆ ಎಕ್ಸ್ಟ್ರಾ ಸ್ವೀಟ್ಸ್ ಬೇಕು ಅಂತಂದರೆ ಹೋಳಿಗೆ ಕೊಡ್ತಾರೆ, ಅನ್ಲಿಮಿಟೆಡ್. ಅದನ್ನು 249 ಆಗುತ್ತೆ. ನಾನು ತೊಗೊಂಡದ್ದು 199. ಹೋಳಿಗೆ ಬೇಕಿದ್ರೆ ಮಾತ್ರ 249 ಆಗುತ್ತೆ. ಅನ್ಲಿಮಿಟೆಡ್ ಇರುತ್ತೆ, ಅದು 1-2 ವರೆಗೆ ತಿನ್ಬೋದು. ಸಾಕಾಯ್ತು, 2 ರೊಟ್ಟಿ, 2 ಚಪಾತಿ. ಓಹೋ ಸಾಕಾಯ್ತು. ಸ್ವಲ್ಪನೇ ಇಲ್ಲಮ್ಮ, ಇದು ಸಾಂಬಾರ್ಗಲ್ವಾ, ರಸಮ್ಗೆ ಹಾಕ್ಸ್ಕೊಂತೀನಿ ಸ್ವಲ್ಪ. ಸಾಂಬಾರ, ಹಾಂ, ಸೋರೆಕಾಯಿದು ಸಾಕ್ಬೇಡಿ. ಹಪ್ಪಳ ಇದೆಯಾ? ಹೌದು. ಕೆಂಪು ಚಟ್ನಿ, ಸ್ವಲ್ಪ ಖಾರ ಇರುತ್ತೆ, ಖಾರ ತಿನ್ನೋರಿಗೆ ಚೆನ್ನಾಗಿ. ಸೋರೆಕಾಯಿದು ಬೇಕಂದ್ರೆ ನೀವು ಚಟ್ನಿ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಾಂ ಸಾಕು. ಹಾಂ, ರಸಮ್ ನೋಡಿ. ರಸಮ್ಮು, ಸಾಂಬಾರು ತಿಂದೆ, ಅನ್ನ ಸಾಂಬಾರು. ಈಗ ರಸಮ್ ಟೇಸ್ಟ್ ಮಾಡೋಣ. ರಸಮ್ಮು ರಸಮ್ಮು ಚೆನ್ನಾಗಿದೆ. ನನಗೆ ಜಾಸ್ತಿ ಆಯ್ತು, ಅದಕ್ಕೆ ಸ್ವಲ್ಪ ಹಾಕ್ಸ್ಕೊಂಡೆ. ಮೇಡಮ್ಮ ಹೇಳ್ತೀನಿ ನೋಡಿ. ಮಜ್ಜಿಗೆ ಕೂಡ ಇದೆ, ಸ್ವಲ್ಪ ಹಾಕಿ ಸರ್. ಬೇರೆ ಜಾಸ್ತಿ ಆಗ್ಬಿಟ್ಟಿದೆ ಮೊಸರು. ಹಾಂ ಸಾಕ್ಬಿಡಿ, ಸಾಕು ಸರ್. ಬಿಡಿ. ಅಥವಾ ಉಪ್ಪಿನಕಾಯಿ ಯಾವುದೋ ಒಂದು ಹಾಕ್ಕೊಂಡ್ರು ಟೇಸ್ಟ್ ಇರುತ್ತೆ. ಮೊಸರು, ಅನ್ನ ಮತ್ತು ಮಜ್ಜಿಗೆ ಇರುತ್ತೆ. ಚೆನ್ನಾಗ. ಎಷ್ಟಾಗ ಓಪನ್ ಆಗಿದೆ ಹೋಟ್ಲು? 1 ತಿಂಗಳಾಗಿದೆ. ಬಂದು ಟ್ರೈ ಮಾಡಿ, ಭಾಳ ಚೆನ್ನಾಗಿದೆ. ಹೋಳಿಗೆ ಹೊಡ್ಕೋಬೇಕಂದ್ರೆ ಹೋಳಿಗೆ ಊಟ ತಗೊಳ್ಳಿ. ಬರೀ ರೊಟ್ಟಿ ಚಪಾತಿ ಇರಲಿ ಅಂದರೆ ರೊಟ್ಟಿ ಚಪಾತಿ 2 ಇರುತ್ತೆ. ಏನೇನು ತೋರಿಸಿದ ಐಟಮ್ಸ್ ಎಲ್ಲ ಇರುತ್ತೆ. ಕೆಲವು ಐಟಮ್ ಡೈಲಿ ಚೇಂಜ್ ಆಗ್ತಿರುತ್ತೆ. ಸಾಂಬಾರು ಎಲ್ಲ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ? 1 ತಿಂಗಳಾಯ್ತಾ? 40 ದಿವಸ ಆಯಿತು. ಈ ಉತ್ತರ ಕರ್ನಾಟಕ ಶೈಲಿಯ ರೊಟ್ಟಿ ಊಟ ಪ್ಲಸ್ ಹೋಳಿಗೆ ಅದು ಕೊಡ್ತೀರಾ? ಹೋಳಿಗೆ ಊಟನೇ ಇರುತ್ತೆ. ರೊಟ್ಟಿ ಊಟ ಅಂದರೆ ಅದು ಚಪಾತಿನೂ ಸೇರಿಸಿದ್ರ ರೆಗ್ಯುಲರ್ ಶೈಲಿಯಲ್ಲಿ ಚಪಾತಿ ಇರಲಿ ಅಂತೇಳಿ. ರೇಟು ಜೋಳದ ರೊಟ್ಟಿ ಊಟ ಆದರೆ 190 ಇದೆ, ಹೋಳಿಗೆ ಊಟ ಆದರೆ 249 ಇದೆ ಸರ್. ಹಾಂ, ಇವಾಗ ಜೋಳದ ರೊಟ್ಟಿಯಲ್ಲಿ ಅನ್ಲಿಮಿಟೆಡ್ ಅಲ್ವಾ? ಎಲ್ಲ ಅನ್ಲಿಮಿಟೆಡ್ ಸರ್. ಏನೇನು ಬರುತ್ತೆ? ಜೋಳದ ರೊಟ್ಟಿ ಬರುತ್ತೆ, ಚಪಾತಿ ಬರುತ್ತೆ, ಬೆಣ್ಣೆ ಬರುತ್ತೆ, ದುಂಪು ದೊಡೆ ಬರುತ್ತೆ, ಶೇಂಗಾ ಚಟ್ನಿ ಬರುತ್ತೆ, ಕೆಂಪು ಚಟ್ನಿ ಬರುತ್ತೆ, ಸಲಾಡ್ ಬರುತ್ತೆ,
ಮತ್ತೆ ಹಪ್ಪಳ ಹಾಕೊಂಡು ಉಪ್ಪಿನಕಾಯಿ, ಆಮೇಲೆ ರಸಮು, ಸಾಂಬಾರು, ಅನ್ನ, ಮತ್ತೆ ಮಜ್ಜಿಗೆ, ರಾಗಿ ಗಂಜಿ, ವೆಲ್ಕಮ್ ಡ್ರಿಂಕ್ಸ್, ರಾಗಿ ಗಂಜಿ. ಇಲ್ಲಿ ಅದನ್ನೇ ಕಾರಣ ಅಂತಿದ್ದೆ, ನೀವು ಲಾಸ್ಟಿಗೆ ಹೇಳಿದ್ರಿ ಇಲ್ಲಿ ಏನಪ್ಪ ಸ್ಪೆಷಲ್ ಅಂತಂದ್ರೆ ವೆಲ್ಕಮ್ ಡ್ರಿಂಕ್ಸ್ಗೆ ರಾಗಿ ಗಂಜಿ ಕೊಡ್ತೀರಾ. ರಾಗಿ ಗಂಜಿ ಚೆನ್ನಾಗಿದೆ ಅಲ್ವಾ, ನಾನು ತಿಂದೆ, ರಾಗಿ ಗಂಜಿ ಬಹಳ ಚೆನ್ನಾಗಿದೆ ಕುಡಿಯೋದಕ್ಕೆ. ಅದೇ ರೀತಿಯಾಗಿ ಪಾಯಸ ಕೊಡ್ತೀರಾ ಇದಕ್ಕೆ. ಇನ್ನು ಮಿಕ್ಕಿದ್ದು ಹೋಳಿಗೆ ತಗೋದ್ರೆ ಸಪ್ರೇಟ್ ತಗೊಳ್ಳಿ. ಸಪ್ರೇಟ್ ಹೋಳಿಗೆ ಮಾತ್ರ ಲಿಮಿಟ್ ಇದೆ ಸರ್. ಎರಡು ಹೋಳಿಗೆ ಬರುತ್ತೆ ಹೋಳಿಗೆ ಊಟದಲ್ಲಿ. ಅದು 240 ನಲ್ಲಿ. ಹೋಳಿಗೆ ಇಲ್ಲ ಜೋಳದ ರೊಟ್ಟಿ ತಗೊಂಡು ಊಟ ತಗೊಂಡು ಹೋಳಿಗೆ ಎಕ್ಸ್ಟ್ರಾ ಬೇಕು ಅಂತ ಕೊಡ್ತೀವಿ. ಒಂದು ಹೋಳಿಗೆಗೆ 30 ರೂಪಾಯಿ ಚಾರ್ಜ್ ಆಗುತ್ತೆ. 199 ರುಪೀಸ್ ಅನ್ಲಿಮಿಟೆಡ್ ಜೋಳದ ರೊಟ್ಟಿ ಊಟ ತಗೊಂಡು ಒಂದು ಎಕ್ಸ್ಟ್ರಾ ಬೇಕು ನಮ್ಗೆ ಹೋಳಿಗೆ ಅಂದ್ರೆ 30 ರೂಪೀಸ್ ಆಗುತ್ತೆ. ಹಾಂ ಸರ್. 240 ಅಂತ ಅಂದ್ರೆ 2 ಹೋಳಿಗೆ ಸಿಗುತ್ತೆ, ಇನ್ನು ಮಿಕ್ಕಿದ್ದೆಲ್ಲ ಅನ್ಲಿಮಿಟೆಡ್ ಇರುತ್ತೆ. ಎಷ್ಟರ ರೊಟ್ಟಿ ಹಾಕ್ಸ್ಕೊಂಬೋದು, ಎಷ್ಟಾದ್ರು ತಿನ್ನಿ. ಅನ್ನ ಸಾಂಬಾರ್ ರಸಂ. ಅವ್ರ ಕಸ್ಟಮರ್ ಕೆಪಾಸಿಟಿ ಎಷ್ಟಾದ್ರು ತಿನ್ನಿ. ಸಂತೃಪ್ತಿ ಎಷ್ಟು ತಿಂತಾರೋ ಅಷ್ಟು ತಿನ್ಬೋದು, ಸಫಿಶಿಯಂಟ್. 50 ಹಾಕ್ತಾರೆ, ರೊಟ್ಟಿ ಅಲ್ಲೇ ಮಾಡ್ತಾ ಇರ್ತಾರೆ ನೋಡಿ, ಮಾಡ್ತಾ ಇರ್ತಾರೆ, ಅಲ್ಲೇ ರೊಟ್ಟಿ ಚಪಾತಿ ಅಲ್ಲೇ ಮಾಡ್ತಾ ಇದ್ರೆ ಅಲ್ಲೇ ಬಿಸಿ ಬಿಸಿದು ಆಗ್ತಾ ಇರ್ತಾರೆ. ಊಟದ ಸಮಯ ಓಪನ್ ಆಗೋದು 1 ಗಂಟೆಯಿಂದ 4 ಗಂಟೆವರೆಗೂ ಇರುತ್ತೆ. 4 ಗಂಟೆವರೆಗೆ ಇರುತ್ತೆ. 4 ಗಂಟೆ ಇರುತ್ತೆ. ಮತ್ತೆ ಬ್ರೇಕ್ ಮತ್ತೆ 7 ಗಂಟೆಯಿಂದ 10 ಗಂಟೆ 10:15 ಇರುತ್ತೆ. ಇದೇ ಊಟ ರಿಪೀಟ್ ಆಗುತ್ತೆ. ಇದೇ ಊಟ. ಮಧ್ಯಾಹ್ನ ಊಟ ಸಿಗುತ್ತೆ, ರಾತ್ರಿನೂ ಊಟ ಸಿಗುತ್ತೆ. ಸರ್ ಇದು ತಿಂಡಿಗಳು ಡಿಸ್ಪ್ಲೇ ಮಾಡಿದ್ದೀರಾ, ಇದು ಪುಡಿ ಇದ್ರದಲ್ಲ, ಘೀ ಪುಡಿ ಇಡ್ಲಿ ಸರ್. ಎಷ್ಟಿದು? ಅದು 40 ರೂಪೀಸ್ ಸರ್. ಓಕೆ, ಇಲ್ಲೇನ ಕಾಂಬೋ ಇದ್ದಂಗಿದೆ. ಇದು 99 ರೂಪೀಸ್ ಕಾಂಬೋ. 99 ವಿತ್ ಕಾಫಿ ಫ್ರೀ ಕೊಡ್ತೀವಿ ಸರ್. 99 ರೂಪೀಸ್. ಒಂದು ಮಸಾಲೆ ದೋಸೆ ಇದೆ, ಇಡ್ಲಿ ಇದೆ, ವಡೆ ಇದೆ, ರೈಸ್ ಬಾತು, ಕೇಸರಿ ಬಾತ್ ಇದೆ. ಇದು 80 ರೂಪೀಸ್ ಇದೆ. 80 ರೂಪೀಸ್ ಕಾಂಬೋ. ಇದು ಕಾಫಿ ಬರಲ್ಲ ಸರ್. ಕಾಫಿ ಬರಲ್ಲ, ಇದು ಸೇಮ್ ಇದೆ. ಕಾಫಿ ರೈಸ್ ಐಟಮ್ ಬರಲ್ಲ. ಇದಕ್ಕೆ ಖಾರ ಬಾತ್ ಬರುತ್ತೆ. ಖಾರ ಬಾತ್ ಬರಲ್ಲ, ರೈಸ್ ಐಟಮ್ ಬರುತ್ತೆ. ಮತ್ತೆ ಕಾಫಿ ಎಕ್ಸ್ಟ್ರಾ ಅಡಿಷನಲ್ ಫ್ರೀ ಬರುತ್ತೆ. ಫ್ರೀ ಬರುತ್ತೆ. 90 ರೂಪೀಸ್ 99 ಅಂದ್ರೆ ಕಾಫಿ ಬರುತ್ತೆ. ಇದೆಲ್ಲ ತೊಗೊಂಡ್ರೆ ಇದು ಬರೋದಿಲ್ಲ. ಒಂದು ಕಡೆ ನೋಡಿದ್ರಲ್ಲ, 40 ಡೇಸ್ ಆಗಿದೆ ಹೋಟೆಲ್ ಓಪನ್ ಮಾಡಿ, ಹೊಸದಾಗಿ ಓಪನ್ ಮಾಡ್ಬೋದು. ಬಟ್ ಉತ್ತರ ಕರ್ನಾಟಕ ಶೈಲಿಯ ಜೋಳದ ರೊಟ್ಟಿ ಊಟ ಚೆನ್ನಾಗಿರುತ್ತೆ, ಅದು ಚೆನ್ನಾಗಿದೆ. ಮತ್ತು ಹೋಳಿಗೆ ಬೇಕು ಅಂದರೆ ನಿಮಗೆ ಹೇಳಿದ್ದಾರೆ, ಹೋಳಿಗೆ ಊಟನೂ ಇದೆ ಎಕ್ಸ್ಟ್ರಾ ಇರುತ್ತೆ. ವಿಡಿಯೋ ಚೆನ್ನಾಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಬಾಯ್ ಬಾಯ್. ಸಿ